ಕೊಡಿ ಸರ್. ನಂಬರ್ 4 ಇದು ಒಂದು ಅಲ್ಲಿ, ಎರಡನೇದು ಅಲ್ಲಿ, ಮೂರನೇದಲ್ಲಿ, ನಾಲ್ಕನೇದು ಇಲ್ಲಿ. ಸ್ಟಾಪ್ ನಂಬರ್ 4. ಇದು ಪ್ರಾಪರ್ ಫುಡ್ ಸ್ಟಾಪ್. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಮೈಕ್ ಹಾಕ್ಕೊಂಡಿದ್ದೀರಾ ಮಾತಾಡೋಕ್ಕೆ ಚೆನ್ನಾಗಿರೋದು. ಮೈಕ್ ಹಾಕ್ಕೊಂಡಾದ್ಮೇಲೆ ಬೆಳಗ್ಗೆ ಮಾತಾಡಿಸ್ತೀನಿ ಎಲ್ಲರಿಗೂ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಸೊ ಇದು ಬಂದು ಪಾರ್ಟ್ 2. ಪಾರ್ಟ್ 1 ಎಲ್ಲರೂ ಆಲ್ರೆಡಿ ನೋಡಿದ್ದೀರಾ ಅನ್ಕೋತೀನಿ. ಅದು ಬಂದು ನಾವು ಹೊರನಾಡಿಗೆ ರೀಚ್ ಆಗೋ ಜರ್ನಿನ ಆ್ಯಡ್ ಮಾಡಿದ್ದೀನಿ. ಸೊ 8 o'clock ಎಲ್ಲರೂ ನಾವು ರೆಡಿ ಆಗಿದ್ದು. ನಾವು ಬಂದು ತುಂಗಾ ಸ್ಟೇಯಲ್ಲಿ ಇದ್ದೀವಿ. ತ್ರಿಬಲ್ ಶೇರಿಂಗ್ ತೊಗೊಂಡಿದ್ದು. ನಾವು 6 ಮೆಂಬರ್ ಇರೋದಕ್ಕೆ 2 ರೂಮ್ಸ್ನ ತೊಗೊಂಡಿದ್ದು. 750 ಪರ್ ರೂಮ್ ಇರುತ್ತೆ. ಇಲ್ಲೇನು ಅಂತ ಅಂದರೆ ಮಾರ್ನಿಂಗ್ 6 ಇಂದ 8ವರೆಗೂ ಮಾತ್ರ ಹಾಟ್ ವಾಟರ್ ಇರುತ್ತೆ. ಅಷ್ಟರಲ್ಲಿ ರೆಡಿ ಆಗಿಬಿಡ್ಬೇಕು ನೀವು. ನಾವು 8ಗೆಲ್ಲನೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಕ್ಕೆಲ್ಲ ರೆಡಿ ಆಗ್ತಿದ್ದೋ. ಇದು ಬಂದು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ನಾನು ಸ್ಯಾರಿ ಡ್ರಿಪ್ ಮಾಡಿದ್ದೆಲ್ಲನೂ. ಸೊ ನಾವು ಎಲ್ಲ ರೆಡಿಯಾಗಿ, ಅಮ್ಮನೂ ಎಲ್ಲ ರೆಡಿ ಆದರು. ಪಾಪುಗೂ ಸ್ನಾನ ಎಲ್ಲ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ತುಂಬ ಹತ್ರನೇ, ನಾವು ವಾಕ್ ಮಾಡಿಕೊಂಡು ಹೋಗ್ಬೋದು. ಕಾರಲ್ಲೇ ಹೋಗಬೇಕು ಅಂತೇನಿಲ್ಲ. ನಾವು ಪಾಪು ಇತ್ತು, ಬಿಸಿಲಿತ್ತಲ್ವ ಅಂತ ಅಂದ್ಬಿಟ್ಟು ಕಾರಲ್ಲಿ ಹೋಗ್ತಾಯಿದ್ದೋ. ಸೊ ಆಫ್ಟರ್ ಲಾಂಗ್ ರೈಡ್ ನಾವು ಟೆಂಪಲ್ ರೀಚ್ ಆಗಿದ್ದೀವಿ. ಎಲ್ಲರೂ ರೆಡಿ ಆಗಿದ್ದೀವಿ. ಹಿಂಗೆ ಮುಂದೆ ಇರೋರನ್ನ ತೋರ್ಸೋಕ್ಕಾಗಲ್ಲ ಸದ್ಯಕ್ಕೆ. ಸೊ ಎಲ್ಲರೂ ರೆಡಿ ಆಗಿದ್ದೀವಿ. ಟೈಮ್ 8 o'clock. ಹೋಗ್ಬಿಟ್ಟು ಅದು ಅನ್ನಪ್ರಸನ್ನಗೆ ಟಿಕೆಟ್ ತೊಗೋಬೇಕಂತೆ. ಅದನ್ನು ತೊಗೊಂಡು ಮುಗಿಸ್ಬಿಟ್ಟು ದರ್ಶನ ಮಾಡ್ಕೊಂಡು, ಇನ್ನೂ ಯಾರೂ ಟಿಫನ್ ಮಾಡಿಲ್ಲ. ಇದನ್ನು ಎಲ್ಲ ಮುಗಿಸ್ಕೊಂಡೆ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಲ್ಲ. ಸೊ ಬೇಗ ಪೂಜೆ ಮುಗಿಸ್ಕೊಂಡು ಟಿಫನ್ ಮುಗಿಸ್ಕೊಂಡು ಸಿಗ್ತೀನಿ. ಆದರೆ ವಿಡಿಯೋ ಪೂಜೆ ಮಾಡ್ತಾರೋ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಆ್ಯಡ್ ಮಾಡ್ತೀನಿ, ನೋಡೋಣ. ಮೇ ಬಿ ಇದನ್ನು 2 vlogs ಆಗಿ ಮಾಡ್ಬೋದು ನಾನು. ಯಾಕಂದರೆ ಫಸ್ಟ್ರದೆಲ್ಲ ಜಾಸ್ತಿ ಇದೆ. ನನಗೆ 30 minutes ಆ ಥರ ಎಲ್ಲ ಮಾಡೋಕ್ಕೇನು ಅಷ್ಟು ಇಷ್ಟ ಇಲ್ಲ, ಬೋರ್ ಆಗಿಬಿಡುತ್ತೇನೋ ಅಂತ. ಅದಕ್ಕೆ 2 vlogs ಆಗಿ ಮಾಡ್ತೀನಿ. ಇಲ್ಲ ಕಮ್ಮಿ ಒಂದು 22 minutes ಆ ಥರ ಆದರೆ ಒಂದೇ ವ್ಲಾಗಲ್ಲೇ ಮುಗಿಸ್ಬಿಡ್ತೀನಿ. ಸೊ ನಾವು ಈಗ ಬಂದು ತುಂಬ ಇದರಲ್ಲಿ ಸ್ಟೇ ಆಗಿದ್ದೋ. ಆಮೇಲೆ ಬಂದಾದ್ಮೇಲೆ ರೂಮ್ ಟೂರ್ ತೋರಿಸ್ತೀನಿ. ಚೆನ್ನಾಗಿದೆ, ಆವ್ರೇಜ್ ಆಗಿ ಕ್ಲೀನಾಗಿ ಚೆನ್ನಾಗಿದೆ. ಸೊ ಬಂದಾದ್ಮೇಲೆ ಆದರೆ ತೋರಿಸ್ತೀನಿ ರೂಮ್ ಟೂರ್ ಯಾವ ಥರ ಇದೆ ಅಂತ. ತ್ರಿಬಲ್ ಶೇರಿಂಗ್ ತೊಗೊಂಡಿದ್ದು ನಾವು. ಅಮ್ಮ, ಅಪ್ಪ, ಅತ್ತೆ ಒಂದು ರೂಮಲ್ಲಿದ್ದರು. ನಾನು, ಸನ್ನಿ, ಸಂದೀಪ ಒಂದು ರೂಮಲ್ಲಿದ್ದು ಪಾಪು. ಸೊ ಬಂದಮೇಲೆ ತೋರಿಸ್ತೀನಿ. ಆದರೆ ಬಾಯ್, ಆಮೇಲೆ ಸಿಗೋಣ. ATMಗೆ ಹೋಗಿ ಅಮೌಂಟ್ ಡ್ರಾ ಮಾಡ್ಕೊಂಡ್ ಬರ್ತಾಳ ಅವ್ರ ಮಾಮನ ಜೊತೆ. ಎಲ್ಲ ನೋಡ್ಬಿಡ್ತಾವಳೆ. ಓ ಕೈಯಲ್ಲಿ ಫುಲ್ಲು ಶೇಕೆ ಆಗುತ್ತೆ. ಊರಿಬ್ರು ಅಲ್ಲಿ ಮಲಗಿಸ್ಕೊಂಡು ಕ್ಲೀನಾಗಿ ಕಟ್ತೀನಿ. ರೂಮ್ಸ್ ಇದಾವೆ. ಈಗ ಇದನ್ನು ಪರ್ ಹೆಡ್ 250 ಆದ್ರೆ ಅಲ್ಲಿಗೆ ಬಂತಲ್ಲ ನಮ್ಗೆ ಅಂತ. ಅದು ಅಷ್ಟೇ ಆಯ್ತಲ್ಲ ನಮ್ಗೆ. ಇದು ಭಕ್ತ ನಿವಾಸ. ಅವಳಿಗೆ ನಾನೇ ಹಿಂಸೆ ಆಗುತ್ತೆ. ಒಳಗಡೆ ಹೋದ್ಮೇಲೆ ಪೂಜೆ ಕುತ್ಕೊಂಡಾಗ ಕಟ್ಟೋಣ ಅಂತ. ಏನ್ ಬೇಡಪ್ಪ, ನಾವು ಎಲ್ಲೂ ಹೋಗಿಲ್ಲ. ಅಲ್ಲಿ ಸ್ನಾನ ಮಾಡ್ಕೊಂಡು ಇಲ್ಲಿಂಗ್ ಬರ್ತಾ ಇರೋದು.
ದೇವಸ್ಥಾನದ ಮುಂದೆನೇ ಪೂಜೆ ಸಾಮಾನೆಲ್ಲ ಸಿಗುತ್ತೆ. 100 ರುಪೀಸ್ಗೆ ಪೂಜೆ ಸಾಮಾನು ಸಿಗುತ್ತೆ. 200 ಕೊಟ್ಟೆ ವಿತ್ ಮಡ್ಲಕ್ಕಿ ಐಟಮ್ನು ಸಹ ಕೊಡ್ತಾರೆ ಅವರು. ತೊಗೊಂಡು ಹೋಗ್ಬೋದು. ನನಗೇನು ಡೈರೆಕ್ಟಾಗಿ ಹೋಗೋದು ಬೆಸ್ಟ್ ಅನಿಸುತ್ತೆ. ಯಾಕಂದರೆ ನಾವು ದೇವ್ರಿಗೆ ಪೂಜೆ ಸಾಮಾನು ತೊಗೊಂಡೋದ್ರೂ ನಮ್ಮ ಕಡೆ ಈ ಕಡೆ ಎಲ್ಲ ಮಾಡಿಕೊಡೋ ಥರ ಪರ್ಟಿಕ್ಯುಲರಾಗಿ ಪೂಜೆ ಅದರಲ್ಲೆಲ್ಲ ಮಾಡಿಕೊಡಲ್ಲ. ನಮ್ಗೆ ಈ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನಾನೇನು ಅಂದ್ಕೊಂಡೆ ಅದ್ರ ಬದಲು ಡೈರೆಕ್ಟಾಗಿ ಹುಂಡಿಗೆ ಹಾಕೋದೇ ಬೆಸ್ಟು ಅಂತ ಅಂದ್ಕೊಂಡೆ. ಸೊ ಪೂಜೆ ಸಾಮಾನು ತೊಗೊಂಡು ಎನಿವೆ 200 ರುಪೀಸ್ ನಾವು ಮಡ್ಲಕ್ಕಿ ಕೊಡೋದನ್ನು ತೊಗೊಂಡು ಅತ್ತೆ ಬಂದಿದ್ರಲ್ವ ಅವರು ಪೂಜೆ ಸಾಮಾನು ತೊಗೊಂಡು ಮೇಲಕ್ಕೆ ಹೋದ್ಮೇಲೆ ನಾವು ಅನ್ನಪ್ರಸನ್ನ ಮಾಡಿಸ್ಬೇಕು ಅಂತಿದ್ವಲ್ವ, ಅದಕ್ಕೆ ಅವರು ಟಿಕೆಟ್ ತೊಗೋಬೇಕು ಅಂತ ಅಂದರು. ಸೊ ಅನ್ನಪ್ರಸನ್ನಗೆ 300 ರುಪೀಸ್ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಅನ್ನಪ್ರಸನ್ನ ಅಲ್ದಿರ ಇಲ್ಲಿ ನಾಮಕರಣ ಸಹ ಮಾಡಿಸ್ಬೋದು, ಅಕ್ಷರಾಭ್ಯಾಸ ಮಾಡಿಸೋದಿದ್ರೆ ಅದನ್ನು ಮಾಡಿಸ್ಬೋದು. ಎಲ್ಲದಕ್ಕೂ 300 ಚಾರ್ಜ್ ಮಾಡ್ತಾರೆ. ಆ್ಯಂಡ್ ನವಗ್ರಹ ಪೂಜೆ ಮಾಡಿಸ್ಬೇಕು ಈ ಥರ ಎಲ್ಲ ಇರೋರಿಗೆ ಅಲ್ಲಿ ಹಾಕಿರ್ತಾರೆ 300 ಆ ಥರ ಎಲ್ಲ ಆ ಥರ ಚಾರ್ಜ್ ಮಾಡ್ತಾರೆ, ಮಾಡಿಸ್ಕೋಬೋದು. ಚೆನ್ನಾಗಿ ಮಾಡಿಕೊಡ್ತಾರೆ, ನಮಗೂ ಇಷ್ಟ ಆಯಿತು. ಸೊ ನಾವು ನಾಮಕರಣ ಆಲ್ರೆಡಿ ಮಾಡಿದ್ದು, ನೀವೆಲ್ಲರೂ ಅದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ ನಾಮಕರಣದ ವೀಡಿಯೋ ಸಹ. ನಾನು ನಾಮಕರಣ ನನ್ನ ಮಗು ಹುಟ್ಟಿದಾಗೇನೆ ನಾನು ಒಂದೊಂದು ಪ್ಲ್ಯಾನ್ ಮಾಡಿದ್ದೆ. ಆ ಟೈಮಲ್ಲಿ ನಾನು ಸಂದೀಪಾಗೆ ಎಲ್ಲ ಹೇಳಿದ್ದೆ, ನನಗೆ ಈ ಥರ ಅನ್ನಪ್ರಸನ್ನ ಹಿಂಗೆ ಮಾಡಿಸ್ಬೇಕು ಅಂತ ಆಸೆ ಇದೆ ಅಂತ ಅಂದ್ಬಿಟ್ಟು. ಆವಾಗ ನಾಮಕರಣದ ಟೈಮಲ್ಲಿ ಸಂದೀಪ ಅಂದಿದ್ದ, ಸರಿ ಆಯಿತು ಅನ್ನಪ್ರಸನ್ನ ನಾನು ಮಾಡಿಸ್ಕೊಡ್ತೀನಿ, ಹೋಗೋಣ ನಡೀರಿ ಅಂತ ಅಂದ್ಬಿಟ್ಟು ಅಂದಿದ್ದ. ಅದಕ್ಕೇ ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದು. ನಾನು ಕರೆಕ್ಟಾಗಿ 5 ಮಂತ್ಸ್ 5th ಡೇಗೆ ನನ್ನ ಮಗಳು ಅನ್ನಪ್ರಸನ್ನ ಮಾಡಿಸ್ಬೇಕು ಅಂತಂದ್ಬಿಟ್ಟು ಇದು ಮಾಡ್ಕೊಂಡಿದ್ದೆ. ಸೊ ನೀವು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆನೇ ಅಲ್ಲಿ ಟಿಕೆಟ್ ಇಸ್ಕೋತಾರೆ ನಮ್ಮದು ಅನ್ನಪ್ರಸನ್ನದು. ನಾವು ಪೂಜೆ ಮಾಡಿಸ್ಕೊಂಬರೋಷ್ಟರಲ್ಲಿ ಇಲ್ಲೆಲ್ಲನೂ ರೆಡಿ ಮಾಡ್ಕೊತಾ ಇರ್ತಾರೆ. ನಾವು ಹೋಗಿ ಪೂಜೆ ಮಾಡ್ಕೊಂಬಂದರೆ ಇಲ್ಲಿ ನಾವು ಬಂದು ಅನ್ನಪ್ರಸನ್ನ ಮಾಡಿಸ್ಕೋಬೋದು. ನಮಗಿಂತ ಮುಂಚೆ ಇನ್ನೊಬ್ಬರದಿತ್ತು, ಅವ್ರು ಹೇಳಿದ್ರು ಇವ್ರಿಗೆ ಮಾಡಿಸ್ಬಿಟ್ಟು ನಿಮಗೆ ಮಾಡಿಸ್ತೀವಿ ಅಂತ. ಸೊ ನಾವೆಲ್ಲ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೋ. ತುಂಬ ಟೈಮ್ ಏನು ತೊಗೊಳೋದಿಲ್ಲ, ಒಂದು 5 to 10 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ ಅಷ್ಟೇನೆ, ಜಾಸ್ತಿ ಟೈಮ್ ತೊಗೊಳೋದಿಲ್ಲ. ಅವ್ರಿಗೆ ಮಾಡಿಸೋಷ್ಟರಲ್ಲಿ ನಾವು ಕೂತ್ಕೊಂಡು ಪಾಪುನೆಲ್ಲ ಸಮಾಧಾನ ಮಾಡ್ತಾ ಇದ್ದೋ. ಅವಳು ಸ್ವಲ್ಪ ಸೆಕೆ ಇತ್ತಲ್ವ, ಅವಾಗ ಅಳ್ತಾ ಇದ್ಲು ಅಷ್ಟೇ, ತುಂಬ ಏನು ಹಠನೂ ಮಾಡ್ತಿರ್ಲಿಲ್ಲ. ಸೊ ಇಲ್ಲಿಗೆ ನಿಮಗೆ ಏನಾದರೂ ಏನೇನು ತೊಗೊಂಡೋಗ್ಬೇಕು ಆ ಥರ ಎಲ್ಲ ಗೊತ್ತಾಗಬೇಕು ಅಂತಿದ್ರೆ ಆ್ಯಕ್ಚುಲಿ ಏನೂ ಬೇಕಾಗಿಲ್ಲ. ನಾವು ಹಂಗೆ ಹೋದ್ರೂ ಎಲ್ಲ ನಡೆಯುತ್ತೆ. ಅಕಸ್ಮಾತ್ ನೀವೇನಾದರೂ ನಾವು ಬೆಳ್ಳಿ ಬಟ್ಲಲ್ಲಿ ನಮ್ಮ ಮಗುಗೆ ಅನ್ನಪ್ರಸನ್ನ ಮಾಡಿಸ್ಬೇಕು ಅಂತಿರೋರು ಬೆಳ್ಳಿ ಬಟ್ಲನ್ನ ತೊಗೊಂಡೋಗ್ಬೋದು, ಬಟ್ಲು ಸ್ಪೂನು. ಅದಾದಮೇಲೆ ಉಂಗುರ ಕೇಳ್ತಾರೆ ತಿನ್ನಿಸ್ಬೇಕಾದ್ರೆ. ಆಮೇಲೆ ಸೋದ್ರ ಮಾವ ಇದ್ದಾರಾ ಅಂತ ಕೇಳ್ತಾರೆ. ಇದ್ದರೆ ಸೋದ್ರ ಮಾವನ ಕೈಲಿ ತಿನ್ನಿಸ್ತಾರೆ, ಇಲ್ಲ ನಾವೇ ಬಂದಿದ್ದೀವಿ ಅಂತಂದರೆ ಅಪ್ಪನ ಕೈಯಲ್ಲಿ ತಿನ್ನಿಸ್ತಾರೆ. ಸೊ ಪೂಜೆ ಎಲ್ಲ ಆಯಿತು, ಸಂದೀಪನ ಕೈಲಿ ತಿನ್ನಿಸಿದ್ರು. ಸೊ ತಿನ್ನಿಸ್ಬೇಕಾದ್ರೆ ತಿನ್ನಿಸೋದಕ್ಕೆ ಚಿನ್ನದ್ದು ಉಂಗುರ ಕೇಳ್ತಾರೆ, ತಂದಿದ್ದೀರಾ ಅಂತ. ತಂದಿಲ್ಲ ಅಂತ ಅಂದರೆ ಅದನ್ನು ಕೈಯಲ್ಲೇ ತಿನ್ನಿಸ್ತಾರೆ. ನಾನೇನು ಮಾಡಿದೆ, ನಮ್ಮ ಅತ್ತೆ ಮುಯಿ ಕೊಟ್ಟಿದ್ರಲ್ವ, ಅವಳದೇ ಉಂಗುರ ಇತ್ತಲ್ವ, ಹೊಸ ಉಂಗುರ ಇರಲಿ ಅಂತ ಅಂದ್ಬಿಟ್ಟು ಅದರಲ್ಲೇ ಮಾಡಿಸ್ದೆ. ಫಸ್ಟು ಸಂದೀಪ ತಿನ್ನಿಸ್ದೆ, ಅದಾದಮೇಲೆ ಮನೆಯವರೆಲ್ಲ ಯಾರ್ಯಾರು ಹೋಗಿರ್ತೀವೋ ಅವ್ರ ಕೈಲೆಲ್ಲ ತಿನ್ನಿಸ್ತಾರೆ. ಅದಾದಮೇಲೆ ಇನ್ನು ಮಿಕ್ಕಿದ ಪ್ರಸಾದನ ಸೈಡಿಗೆ ಕರ್ಕೊಂಡೋಗಿ ಮಗುಗೆ ಎಷ್ಟಾಗುತ್ತೋ ಅಷ್ಟು ತಿನ್ನಿಸಿ ಪರವಾಗಿಲ್ಲ ಅಂತ ಹೇಳಿದ್ರು. ನಾವೂ ತಿನ್ನಿಸ್ದೋ, ಅವಳು ಚೆನ್ನಾಗಿ ತಿನ್ಲು. ಏನು ಮಾಡ್ತಾಳೋ ಏನೋ, ಫಸ್ಟ್ ಟೈಮ್ ಇಲ್ಲಿವರೆಗೂ ಅವಳಿಗೇನು ಸಾಲಿಡ್ಸ್ ಕೊಟ್ಟೇ ಇಲ್ವಲ್ಲ, ಅದಕ್ಕೆ ಭಯ ಇತ್ತು. ಬಟ್ ಅವಳು ತಿನ್ಲು, ಚೆನ್ನಾಗೇ ತಿನ್ಲು. ನಾವು ನೀವು ವಿಡಿಯೋದಲ್ಲೂ ನೋಡ್ತಾ ಇರ್ಬೋದು, ಚೆನ್ನಾಗಿ ತಿನ್ಲು. ನಾವು ಜಾಸ್ತಿನೂ ತಿನ್ನಿಸ್ಲಿಲ್ಲ ಫಸ್ಟ್ ಟೈಮ್. ಅಮ್ಮ ಬೇಡ ನನಗೆ ಭಯ, ಟ್ರಾವೆಲ್ ಬೇರೆ ಮಾಡಬೇಕು, ಜಾಸ್ತಿ ತಿನ್ಸೋದು ಬೇಡ, ಒಂದು 4-5 ಸ್ಪೂನ್ಸ್ ತಿನ್ನಿಸ್ತೀನಿ ಅಂತಂದರು. ಅದಾದಮೇಲೆ ಒಳಗಡೆ ನಾವು ತಿನ್ನಂಗಿಲ್ಲ, ಅದನ್ನು ಹೊರಗಡೆ ತೊಗೊಂಬಂದಾದ್ಮೇಲೆ ಪ್ರಸಾದ ಅಂತ ತಿನ್ಬೋದು, ಅದನ್ನು ಏನು ಪ್ರಾಬ್ಲಮ್ ಇಲ್ಲ. ಬಟ್ ಒಳಗಡೆ ಮಾತ್ರ ಯಾರೂ ತಿನ್ನಬೇಡಿ ಹೋಗೋರು. ಇದೆಲ್ಲ ಮುಗಿಸ್ಕೊಂಡು ಈಚೆಗೆ ಬಂದಾದಮೇಲೆ ಪಕ್ಕದಲ್ಲೇ ಸ್ಟೋರ್ಸ್ ಇರುತ್ತೆ, ನಿಮ್ಗೆ ಏನಾರ ತೊಗೋಬೇಕು ಅಂತಿರೋರು ತೊಗೋಬೋದು. ಇಲ್ಲಿ ನನ್ನ ತಮ್ಮ ಆ ಉಂಗುರನ ಅವ್ನು ಕಿರು ಬೆಳ್ಗಾಗಿದ್ರೆ ಅದನ್ನು ಹಾಕ್ಕೊಂಡು ತೋರಿಸ್ತಾ ಇದೆ, ನನಗೆ ಈ ಬೆಳ್ಗಾಗಿದೆ ನೋಡು ಅಂತೆಲ್ಲ ಅಂದ್ಬಿಟ್ಟು. ಸೊ ಅವಳಿಗೂ ಎಲ್ಲ ತಿನ್ನಿಸಿ ಈಚೆಗೆ ಕರ್ಕೊಂಬಂದು ಆಗೋಯ್ತು. ನನ್ನ ಮಗಳು ಫಸ್ಟು ಸಾಲಿಡ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಇದು ಔಟ್ಸೈಡು, ಇಲ್ಲಿ ಸ್ಟೋರ್ಸ್ ತೋರಿಸ್ತಾ ಇದ್ದೀನಲ್ವ, ನಿಮಗೆ ಹೋಟೆಲ್ಲು ಸಿಗುತ್ತೆ. ಅದಾದಮೇಲೆ ಏನಾದರೂ ತೊಗೋಬೇಕು ಅಂತಿದ್ರೆ ಅದು ಎಲ್ಲ ಸಿಗುತ್ತೆ, ತಾಮ್ರದ ಐಟಮ್ಸ್ ಅದೆಲ್ಲನೂ ಸಿಗುತ್ತೆ ಇಲ್ಲಿ. ನಾವು ಬೇಗ ಹೋಗಿದ್ದಿದ್ರೆ ನಮಗೆ ಪ್ರಸಾದ ಸಿಗೋದು, ಮಾರ್ನಿಂಗು ಡಿಸ್ಟ್ರಿಬ್ಯೂಟ್ ಮಾಡ್ತಾರಂತೆ. ಬಟ್ ನಮಗೆ ಆಗಲಿಲ್ಲ ಹೋಗೋದ್ರಲ್ಲಿ, ಅನ್ನಪ್ರಸನ್ನ ಎಲ್ಲ ಮುಗಿಯೋಷ್ಟರಲ್ಲಿ ಅದು ಕ್ಲೋಸ್ ಆಗಿತ್ತು. ಮತ್ತು ಆಫ್ಟರ್ನೂನ್ಗೆ ಸ್ಟಾರ್ಟ್ ಮಾಡೋದು ಅವರು 12:30 ಮೇಲೆ. ಸೊ ಇಲ್ಲಿ ನಾವು ಎಲ್ಲ ನೋಡ್ತಾ ಇದ್ದೋ, ಅಮ್ಮನೂ ಎಲ್ಲ ನೋಡ್ತಾಯಿದ್ರು. ಸಂದೀಪಾಗೆ ಈ ಜಿರಾಫ್ ಇಷ್ಟ ಆಯಿತು. ಏನು ಅಂತ ತೆಗೆಸ್ದಾಗ ಅದಕ್ಕೆ ಶೆಲ್ ಹಾಕಿದ್ರೆ ಮೂವ್ ಆಗುತ್ತೆ ಮ್ಯೂಸಿಕ್ ಕೇಳಿಕೊಂಡು. ನಾನು ತೊಗೋತೀನಿ ಇದು ಅಂತಿದ್ರು. ಅದು 600 ರುಪೀಸ್ ಏನೋ ಹೇಳ್ತಾಯಿದ್ರು. ನಾನು ಬೇಡ, ಜಾಸ್ತಿ ಆಯ್ತಲ್ವ ಅಂತಂದ್ಬಿಟ್ಟು ಬೇಡ ಅಂತಿದ್ದೆ. ಆ ವಿಡಿಯೋದಲ್ಲೂ ಅಷ್ಟೇ ಸ್ವಲ್ಪ ಜಾಸ್ತಿ ಆಯ್ತಲ್ವ ಇದು ಅಂತ ಮಾತಾಡ್ತಾಯಿದ್ರು. ಅವ್ರು ನನ್ನ ಮುಖ ಹಿಂಗೆ ಎತ್ತು ನೋಡ್ತಾರೆ, ನೋಡ್ಬೋದು ನೀವು. ಅದ್ರ ಬದಲು ಅಲ್ಲಿ ಮೇಲೆ ಇದು JCB ಟೈಪ್ ಏನೋ ಇತ್ತಲ್ವ, ಅದು ನನಗೆ ದೊಡ್ಡದಾಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅವ್ನು ಬೇಡ, ಇದೊಂಥರ ಚೆನ್ನಾಗಿದೆ, ಇರೋ ಶೆಲ್ ಹಾಕೋರ್ಗು ನೋಡು,
ಶೆಲ್ ಹಾಕಿದ್ಮೇಲೆ ಇಷ್ಟಾದರೆ ಇದು ತೊಗೊಳ್ಳೋಣ, ಇಲ್ಲಾಂದರೆ ಅದು ತೊಗೊಳ್ತೀನಿ, ತೊಗೊಂಡೋಗಿ ಮನೇಲಿ ಶೋಕೇಶಲ್ಲಿ ಇಡ್ಬೋದು ಅಷ್ಟೇನೆ ಅಂತ ಅಂದ್ಬಿಟ್ಟು ಅಂತಿದ್ದೆ. ನಾನು ನಿಮ್ಗೆ ಹೇಳಿದ್ದೀನಲ್ವ ಆಲ್ರೆಡಿ, ಎಲ್ಲನ ಹೋದರೆ ಏನಾದರೂ ಒಂದು ತೊಗೊತಾ ಇರ್ತೀನಿ ನಾನು, ಸೊ ದಟ್ ಆ ಪ್ಲೇಸ್ದು ಮೆಮೊರೀಸ್ಗೆ ಅಂತ ಅಂದ್ಬಿಟ್ಟು. ಯೂಶ್ವಲಿ ನನಗೆ ಅಂತ ಶಾಪ್ ಮಾಡ್ತಾಯಿದ್ದೆ, ಈ ನಡುವೆ ನನ್ನ ಮಗಳು ಹುಟ್ಟಿದ್ಮೇಲೆ ಅವಳಿಗೆ ಅಂತ ಶಾಪ್ ಮಾಡ್ತಾಯಿದ್ದೀವಿ ಅಷ್ಟೇನೆ. ಸೊ ಅದಾದಮೇಲೆ ಇಲ್ಲಿ ವುಡ್ ಐಟಮ್ಸ್ ಎಲ್ಲ ಇತ್ತು ಸ್ವಲ್ಪ, ಅದನ್ನು ತೆಗೆಸ್ಕೊಂಡೆ. ಹಿಂಗೆ ಸೌಂಡ್ ಮಾಡೋದು ಆ ಥರ ಎಲ್ಲ ಇತ್ತು, ಅದು ತೆಗೆಸ್ಕೊಂಡೆ. ಇದನ್ನು ಆನ್ ಮಾಡಾದ್ಮೇಲೆ ಇಷ್ಟ ಆಯಿತು, ಇದನ್ನೇ ತೊಗೊಬಂದು ಇದ್ರ ಜೊತೆಗೆ ಆ ವುಡ್ ಐಟಮು. ಅದಾದಮೇಲೆ ಕಾರ್ದು ಮಿನಿಯೇಚರ್ ಟೈಪ್ಸ್ ಇದ್ದಾವೆ, ಒಂದು 6 ಕಾರ್ಸ್ ಪ್ಯಾಕೆಟು. ಸಂದೀಪಾಗ ಅದಿಷ್ಟ ಆಯಿತು. ಚೈಲ್ಡ್ಹುಡ್ಡಲ್ಲೆಲ್ಲ ನಾವು ಅದನ್ನು ಕಲೆಕ್ಟ್ ಮಾಡ್ತಿದ್ವಲ್ಲ, ಅದನ್ನು ನೋಡಿದ ತಕ್ಷಣ ಅವ್ನಿಗೆ ಅದಿಷ್ಟ ಆಯಿತು, ಅದನ್ನು ಸಹ ತೊಗೊಂಡ. ಸೊ ನೋಡ್ತಾ ಇದ್ದೀರಲ್ವ ಯಾವ ಥರ ಮೂವ್ ಆಗ್ತಾಯಿದೆ ಜಿರಾಫ್ ಅಂತ ಅಂದ್ಬಿಟ್ಟು ಇದನ್ನು ಒಂದೊಂದು ತೊಗೊಂಡಿದ್ದೀವಿ. ಸದ್ಯಕ್ಕಂತೂ ಅವಳೇನು ಹಾಡಲ್ಲ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೀವಿ ಅದನ್ನು. ಇದು ಒಂದು ತೊಗೊಂಡಿದ್ದೀವಿ. ಅದಾದಮೇಲೆ ಅಮ್ಮನೂ ಸಹ ನಿನ್ಗೇನು ಬೇಕು ತೊಗೋ, ನಿನ್ಗೇನು ಬೇಕು ತೊಗೋ ಅಂತ ಇದ್ರು. ನಾನು ಬಂದುಬಿಟ್ಟು ತಾಮ್ರದ್ದು ದೀಪ ತೊಗೊಂಡೆ. ನಾವು ಫಸ್ಟು ಬ್ಯಾಂಗಲ್ಸ್ ಪಕ್ಕದಲ್ಲೇ ಬ್ಯಾಂಗಲ್ ಸ್ಟೋರ್ ಇದೆ, ನಾವು ಬ್ಯಾಂಗಲ್ಸು ತೊಗೋಬೋದು. ಬ್ಯಾಂಗಲ್ಸ್ ತೊಗೊಳ್ಳೋಣ ಬಿಡು ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ಅದು ನೋಡಾದ್ಮೇಲೆ ಅದಾದರೆ ಹೊಡೆದೋಗುತ್ತೆ, ಇದು ಲೈಫ್ ಲಾಂಗ್ ಇರುತ್ತಲ್ವ ಅಂತ ಅಂದ್ಬಿಟ್ಟು ಅದು ತೊಗೊಂಡಿದ್ದೀನಿ ನಾನು. ಅನ್ನಪ್ರಾಸನದ್ದು ಮೆಮೊರಿಯಾಗಿ ಇದ್ದೋಗ್ಲಿ ಫುಲ್ಲು ಲೈಫ್ ಲಾಂಗ್ ಅಂತ ಅಂದ್ಬಿಟ್ಟು. ಆದರೆ ಅದ್ರ ಪಿಕ್ಚರ್ಸ್ನ ಇನ್ಸರ್ಟ್ ಮಾಡ್ತೀನಿ ವೀಡಿಯೋದಲ್ಲೆಲ್ಲಾದ್ರೂ. ಸೊ ಅದನ್ನು ತೊಗೊಂಡು ಅದಾದಮೇಲೆ ಇಲ್ಲಿ ಕೊಳಲು ಇದೆಯಲ್ವ ಅದನ್ನು ತೊಗೊಂಡಿದ್ದೀವಿ. 3 ತೊಗೊಂಡು, ನಮ್ಮ ಆರ್ಯನ್ಗೊಂದು ಮತ್ತು ಸನ್ನಿಯವ್ರ ಅಕ್ಕನ ಮಕ್ಕಳಿಬ್ಬರಿದ್ದಾರೆ ಅವ್ರಿಗೆ ತೊಗೋಬೇಕು ಅಂತ. ನಾವು ಅವ್ರಿಗೆ ಫುಲ್ಲು ನಾಯ್ಸ್ ಬರೋದೇ ತೊಗೊತಾ ಇದ್ದೀವಿ, ಅವ್ರ ಅಮ್ಮಗೆ ಫುಲ್ಲು ಇರಿಟೇಟ್ ಮಾಡಬೇಕು. ನಮ್ಮ ಆರ್ಯನಂತೂ ಅದೇ ಮಾಡೋದು. ನಮ್ಮ ಸಂಧ್ಯಕ್ಕನಿಗೆ ಏನಾದರೂ ಹಿಂಗೆ ತೊಗೊಂಡೋಗಿ ಕೊಟ್ಟರೆ ಅದನ್ನು ಊದಿ 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 ಕಿವಿ ನೋವು ಬರಬೇಕು, ಆ ಥರ ಮಾಡ್ತಾರೆ. ಸೊ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದೀವಿ. ಬಂದಾದ್ಮೇಲೆ ಈಗ ಟಿಫನ್ ಮಾಡೋದಕ್ಕೆ ಹೋಗಬೇಕು. ಅದಕ್ಕೆ ಸಂದೀಪ ಹೋಟೆಲೆಲ್ಲ ಹುಡುಕ್ತಾ ಇದ್ದೆ, ಯಾವುದಾದ್ರೂ ನಿಯರೆಸ್ಟ್ ಹೋಟೆಲ್ ಮೇಲಿದೆಯಲ್ವ ಅಲ್ಲೂ ತಿನ್ಬೋದಾಗಿತ್ತು. ನಾವೇ ಒಂದು ಸ್ವಲ್ಪ ಈಚೆ ಹೋಗಿ ಗಾಳಿಗೆ ತಿನ್ನೋಣ ಅಂತ ಅಂದ್ಬಿಟ್ಟು. ಆಮೇಲೆ ಯೂಟ್ಯೂಬಲ್ಲಿ ನಾನು ಒಂದು ಹೋಟೆಲ್ ನೋಡಿದ್ದೆ, ಅದನ್ನು ಚೆಕ್ಔಟ್ ಮಾಡಬೇಕು ಅಂತಿತ್ತು, ಅದಕ್ಕೇನೆ ಅದನ್ನು ಸರ್ಚ್ ಮಾಡ್ತಾಯಿದ್ದೋ. ನಾವೀಗ ಟಿಫನ್ಗೆ ಜಯಣ್ಣ ಹೋಟೆಲ್ಗೆ ಬಂದಿದ್ದೀವಿ. ಯಾರ್ದೋ ಯೂಟ್ಯೂಬಲ್ಲಿ ನೋಡಿದ್ದೆ, ಅನುಷಾ ಸಂತೋಷ್ ಅಂತ ಯೂಟ್ಯೂಬ್ ಚಾನಲ್ಲು, ಅವರು ರೀಸೆಂಟಾಗಿ ಮಾಡಿದಾಗ ಅದರಲ್ಲಿ ತೋರಿಸಿದ್ರು. ಅದನ್ನು ನೋಡ್ಬಿಟ್ಟು ಬಂದಿದ್ದೀವಿ. ನೋಡೋಣ ಟಿಫನ್ ಎಲ್ಲ ಹೇಗಿರುತ್ತೆ ಅಂತ, ಅದ್ರ ಇನ್ಫಾರ್ಮೇಷನ್ ಎಲ್ಲ ಆಮೇಲೆ ಕೊಡ್ತೀವಿ. ಫಸ್ಟು ಹೊಟ್ಟೆಗೆ ಪೂಜೆ ಮಾಡ್ಕೊಂಬಂದ್ಬಿಟ್ಟು. ಸೊ ಇದು ಹತ್ರನೇ ಇದೆ, ಶೃಂಗೇರಿಗೆ ಹೋಗೋ ರೋಡ್ ಅಷ್ಟೇ. ಬಟ್ ಒಂದು 10 ಮಿನಿಟ್ಸು ಡ್ರೈವ್ ಮಾಡೋಂಗಿಲ್ಲ, ಸಿಕ್ಬಿಡುತ್ತೆ ನಮಗೆ. ದೇವಸ್ಥಾನದಿಂದ ಮುಂದೆ ಬಂದು ರೈಟಿಗೆ ತೊಗೊಂಡ್ರೆ ಇಲ್ಲಿ ಉಪ್ಪಿಟ್ಟು, ಅವಲಕ್ಕಿ ಮತ್ತು ಚಿತ್ರಾನ್ನ, ಚಟ್ನಿ, ಉಪ್ಪಿನಕಾಯಿ ಇರುತ್ತೆ. ಚೆನ್ನಾಗಿತ್ತು ಫುಡ್ಡು. ಉಪ್ಪಿಟ್ಟು ಮಾತ್ರ ತುಂಬ ಚೆನ್ನಾಗಿತ್ತು. ನಮಗೆ ಪರ್ ಪರ್ಸನ್ಗೆ 70 ರೂಪೀಸ್ ಕಾಸ್ಟ್ ಮಾಡಿದ್ರು. ಬಟ್ ಏನಂದರೆ ನಮ್ಗೆ ಎಷ್ಟು ಬೇಕಾದೋ ಅಷ್ಟು ಹಾಕ್ಕೋಬೋದು ನಾವು. ಅಲ್ಲೇನು ನೀವು ಇಷ್ಟೇ ತಿನ್ನಬೇಕು ಆ ಥರ ಎಲ್ಲ ಲಿಮಿಟ್ ಇಲ್ಲ. ಅದಾದಮೇಲೆ ನಾನು ವಿಸಿಟಿಂಗ್ ಕಾರ್ಡು ಹಾಕಿದ್ದೀನಿ ಚೆಕ್ಔಟ್ ಮಾಡಿ. ಸೊ ನಾವು ಹೋಟೆಲ್ಗೆ ಬಂದು ಕಾಫಿ ಕುಡ್ದಿಲ್ಲ ಅಂತ ಅಂದ್ಬಿಟ್ಟು ಕಾಫಿ ಕುಡ್ಕೊಂಡು ಬಂದು, ಅದಾದಮೇಲೆ ಧರ್ಮಸ್ಥಳಕ್ಕೆ ರೋಡ್ಗೆ ಅಲ್ಲಿ ಹೋಗ್ತಾಯಿದ್ರೆ ಇದೊಂದು ಸೋಡಾ ಫೇಮಸ್ ಆಗಿದೆ, ಒಂಥರ ಫುಲ್ ಬರೋದು. ಅದ್ರ ನೇಮ್ ನನಗೆ ಬರ್ತಾಯಿಲ್ಲ, ರಾಂಗ್ ಹೇಳೋದಕ್ಕೂ ಇಷ್ಟ ಇಲ್ಲ, ಅದಕ್ಕೆ ನಾನು ಅದ್ರ ನೇಮ್ ಹೇಳ್ತಾ ಇಲ್ಲ ಪರ್ಟಿಕ್ಯುಲರ್ ಆಗಿ. ಅದನ್ನು ನಾನು ಟ್ರೈ ಮಾಡಬೇಕು ಅಂತ ನನ್ನ ತಮ್ಮ ಟ್ರೈ ಮಾಡಿ ಒಂದು ಸಾರಿ ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಅದು ನೋಡಿದಾಗಿಂದನೂ ನಾನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಅದಕ್ಕೆ ಇಲ್ಲಿ ಕಾಣಿಸ್ತಲ್ವ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿ ಟ್ರೈ ಮಾಡ್ತಾಯಿದ್ದು. ಫಸ್ಟ್ ಅವನ್ನ ಕುಡಿ, ಅದಾದಮೇಲೆ ನಾನು ಕುಡಿತೀನಿ, ಟೇಸ್ಟ್ ನೋಡಿ ಹೇಳು ಅಂತ ಅಂದ್ಬಿಟ್ಟು ಅವರು ಸನ್ನಿ ಕುಡ್ದಾದ್ಮೇಲೆ ನಾನು ಕುಡಿದೆ. ಚೆನ್ನಾಗಿತ್ತು, ಇಷ್ಟ ಆಯಿತು. ಟ್ರೈ ಮಾಡಿದ್ದಕ್ಕೂ ವರ್ತ್ ಇಟ್ ಅಂತ ಅನ್ನಿಸ್ತು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.